ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ರು ನಿಮ್ಮ ಹತ್ರ ಹೇಳಿ ಕಳಿಸೋದಲ್ಲ, ಸ್ವತಃ ಅವರೇ ಬಂದು ಕೆಲಸದ ಆಫರ್ ಕೊಟ್ಟಿದ್ರು. ನಾನು ಬರ್ತಾ ಇರಲಿಲ್ಲ. ಭಾರತಿ, ಏನು ಮಾಯ್ತು? ನಾನು ಯಜಮಾನ್ರು ಮದುವೆ ಆದಮೇಲೆ ನಮ್ಮ ಜೀವನದಲ್ಲಿ ಏನೇ ನಿರ್ಧಾರ ತಗೊಂಡ್ರು ನಾವಿಬ್ಬರು ಒಟ್ಟಿಗೆ ಸೇರಿ ತಗೊಂಡಿರ್ತೀವಿ. ಅತ್ತೆಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳೋದಾಗಿರ್ಬೋದು, ಈಗ ಅತ್ತೆಮ್ಮ ಕೊಡ್ತಾ ಇರೋ ಕೆಲಸನ ಬೇಡ ಅಂತ ಹೇಳೋದಾಗಿರ್ಬೋದು. ನಾವಿಬ್ಬರು ಒಟ್ಟಿಗೆ ಸೇರಿ ತಗೊಂಡಿರೋ ನಿರ್ಧಾರ. ಏನು ಮಾಡ್ತಾ ಇದ್ಯಾ? ಅವಳನ್ನ ಹೊಡಿ ಹಾಕು. ನಿನ್ಗೆ ಯಾರು ಕೊಟ್ಟಿದ್ದು? ಬಸ್ರಿ ಏನು ಪರಿಜ್ಞಾನ ಬೇಡ ನಿನಗೆ? ಇಲ್ಲಿ ಬರ್ಬೇಕಾದ್ರೆ ಏನು ಹೇಳಿ ಕರ್ಕೊಂಡ್ಬಂದೆ? ಮರ್ತ್ಬಿಟ್ಟಿಯಾ? ಪಾರ್ವತಿ, ಈಗ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡು. ಆಸ್ತಿಲಿ ಭಾಗ ಕೇಳಿದ್ದು ನೀವಿಬ್ಬರು ಚರ್ಚೆ ಮಾಡಿ ತಗೊಂಡಿರೋ ನಿರ್ಧಾರ ಸರಿ, ಆದರೆ ನಾನು ಕೆಲಸದ ಆಫರ್ನ ಈಗ ತಾನೇ ತರ್ತಾ ಇರೋದು. ಇದನ್ನು ನೀವು ಮುಂಚೆನೇ ಹೇಗೆ ಚರ್ಚೆ ಮಾಡಿ ಡಿಸೈಡ್ ಮಾಡಿರೋಕ್ಕೆ ಸಾಧ್ಯ? ಅಪ್ಪ, ನಾನು ಅದೇ ಮನೇಲಲ್ವಪ್ಪ ಹುಟ್ಟು ಬೀಳ್ತಿರೋದು. ಅಮ್ಮ ಯಾವ ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲ್ವಾ? ಓ ಹೌದಾ? ಹಾಗಾದರೆ ಈಗ ಅವಳು ಕೊಟ್ಟಿರೋ ಆಫರ್ನ ನೀನು ರಿಜೆಕ್ಟ್ ಮಾಡಿದೆಯಲ್ಲ, ಹೇಗೆ ರಿಯಾಕ್ಟ್ ಮಾಡ್ಬೋದು? ತುಂಬ ಸಂತೋಷ ಪಡ್ತಾಳ. ಹನುಮಂತು, ಅವರಿಬ್ಬರ ಹತ್ರ ಈ ವಿಷಯವಾಗಿ ಇನ್ನೇನು ಕೇಳಕ್ಕೆ ಹೋಗ್ಬೇಡ. ಅವ್ರ ಮನಸ್ಸಿಗೆ ಬಂದಿದ್ದನ್ನ ಅವ್ರು ಮಾಡಲಿ. ಖುಷಿನಾ? ಗುಡ್. ನಾನು ಹೇಳಿದ್ದನ್ನ ನೀಟಾಗೆ ಮಾಡಿದ್ರಿ. ಮತ್ತೆ ನಿಮ್ಮಮ್ಮ ಸ್ವತಃ ಕೆಲ್ಸಕ್ಕೆ ಬಾ ಅಂದ್ರು. ನೀನು ಹೋಗ್ಕೂಡ್ದು. ಹೋದ್ರೆ ಗೊತ್ತಲ್ಲ, ನಿನ್ನ ತಮ್ಮನ ವಿಡಿಯೋ, ಅರ್ಸನ್ ಕೋಟೆ ಮನೆತನದ ಮರ್ಯಾದೆ, ನಿನ್ನ ಫ್ಯಾಮಿಲಿ ಮಾನ ಪ್ರಾಣ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಸ್ವಲ್ಪ ಎಚ್ಚರ ತಪ್ಪಿದ್ರು. ಇಲ್ಲ, ನಮ್ಮಿಂದ ಆ ತಪ್ಪು ಯಾವತ್ತೂ ಆಗಲ್ಲ. ಗುಡ್. ನಾನು ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ಆದಿತ್ಯ ಆಫೀಸಿಗೆ ಬರದೇ ಇರೋ ಹಾಗೆ ಮಾಡೋದಕ್ಕೆ ನಿಮಗೂ ಏನು ಐಡಿಯಾ ಹೊಳಿಲಿಲ್ವಾ? ಛೇ, ದೇವ್ರೆ, ನನ್ನ ಸೊಸೆ ಪಾರ್ವತಿ ಬಸ್ರಿ ಆದಿತ್ಯ ಅವಳನ್ನು ಚೆನ್ನಾಗಿ ಆರೈಕೆ ಮಾಡಿ ನೋಡ್ಕೋಬೇಕು ಅಂತಂದರೆ ಅವನ ಆದಾಯನೂ ಚೆನ್ನಾಗಿರಬೇಕು. ಅವನಿಗೆ ಈ ಕೆಲಸನ ಒಪ್ಕೊಳ್ಳದೆ ಇರೋದಕ್ಕೆ ಯಾವ ಕಾರಣನೂ ಸಿಗದೆ ಇರಲಪ್ಪ ದೇವ್ರೆ. ಅಪ್ಪ ದೇವ್ರೆ, ಆದಿತ್ಯ ಏನಾದರೂ ಒಂದು ಕಾರಣ ಹೇಳಿ ಅಕ್ಕ ಕೊಡೋ ಆಫರ್ನ ರಿಜೆಕ್ಟ್ ಮಾಡೋ ಹಾಗಾಗಲಿ. ಹಾಗೇನಾದರೂ ಆದರೆ
ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಮಧ್ಯದಲ್ಲಿ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನಾನು ಏನೋ ತಿಂದೆ 1 ವಾರ ಉಪವಾಸ ವ್ರತ ಮಾಡ್ತೀನಿ. ಓಕೆನಾ? ಅರೆ ಭಾವ ಬಂದರು. ಹ್ಯಾಕ್ ಮೋರೆ ಹಾಕೊಂಡು ಬರ್ತಿದಾರಲ್ಲ. ಫ್ರೆಂಡ್ಸ್, ಗಾಳಿ ಉಲ್ಟಾ ಬೀಸ್ತಾ ಇದೆ ಅಂತ ಅನ್ಸುತ್ತೆ. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ರಘು, ನೀನು ಆಫರ್ ಮಾಡಿದ ಕೆಲಸನ ಆದಿತ್ಯ ರಿಜೆಕ್ಟ್ ಮಾಡ್ದ. ಅಪ್ಪ ದೇವ್ರೆ, ಸದ್ಯ ನೀನು ನನ್ನ ಕಡೆಗೆ ಇದೆಯಾ. ಥ್ಯಾಂಕ್ ಯು ಸೋ ಮಚ್. ಯಾಕಂತೆ? ಕೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಬೈದೆ ಕೂಡ. ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಹೇಳ್ತಿಲ್ಲ. ಈ ಕೆಲಸ ಬೇಡ ಅಂದಿದ್ದಕ್ಕೆ ನನಗೆ ಕನ್ವಿನ್ಸ್ ಆಗೋ ಥರ ಉತ್ತರ ಇಬ್ಬರ ಹತ್ರನೂ ಸಿಗಲಿಲ್ಲ. ಮನೆಯಿಂದ ಹೊರಗೆ ಕಳಿಸಿದ ಕೋಪ ಸಾಧಿಸ್ತಿರ್ಬೇಕು. ಇವತ್ತು ಕಂಪನಿಗೆ ಕರೆದ್ರೆ ಬರದೇ ಇರೋರು ನಾಳೆ ಮನೆಗೆ ಕರೆದ್ರೆ ಬರ್ತಾರಾ? ನನ್ನ ನೆರಳು ತಮ್ಮಿಬ್ಬರಿಗೂ ತಮಗೆ ಹುಟ್ಟೋ ಮಗುಗೂ ಸೋಕಬಾರ್ದು ಅಂತ ಡಿಸೈಡ್ ಮಾಡಿದಾರಾ ಆದಿತ್ಯ ಪಾರ್ವತಿ ಇಬ್ರು? ಹಾಗಂತ ಅವನ ಮೇಲೆ ಕೋಪ ಮಾಡ್ಕೋಬೇಡ ಹಾಕಿಲ್ಲ. ಅವ್ರು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತು. ನೀನು ಕೊಟ್ಟ ಆಫರ್ನ ಅವ್ನು ರಿಜೆಕ್ಟ್ ಮಾಡಿದಾಗ ನಾನು ಆದಿತ್ಯನ ಚೆನ್ನಾಗಿ ಗಮನಿಸಿದೆ. ಅವನಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ಅವನ ಮುಖದಲ್ಲಿ, ಧ್ವನಿಯಲ್ಲಿ ತುಂಬಾ ನೋವಿತ್ತು. ಅಪ್ಪಾಗಿ ಅಷ್ಟಂತೂ ಅರ್ಥ ಮಾಡಿಕೊಂಡೆ ನಾನು. ಹೋಳಿ ಹಬ್ಬದ ದಿವಸ ಆದಿತ್ಯ ಹೇಳ್ತಿದ್ದಂತೆ, ಅಮ್ಮನ ಮುಖ ನೋಡೋಕ್ಕೂ ಅವಕಾಶಕ್ಕೋಸ್ಕರ ಕಾಯಬೇಕಾಗಿದೆ. ಅವ್ರ ಮುಖ ಪ್ರತಿದಿನ ನೋಡೋ ಥರ ಯಾವಾಗ ಅದೃಷ್ಟ ಸಿಗುತ್ತೆ ಏನೋ ಅಂತ. ಅವನು ನಿನಗೆ ಡ್ರೈವರಾಗಿ ಬಂದಿದ್ದೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ನ ಮುಖ ನೋಡ್ತಿರ್ಬೋದಲ್ಲ ಅಂತ. ಅಂಥ ಮಕ್ಕಳು ನೀನು ಹಾಗೆ ಕೆಲಸದ ಆಫರ್ ಕೊಟ್ಟಾಗ ಯಾಕೆ ಬೇಡ ಅಂತಾರೆ? ನಿನ್ನ ಬಗ್ಗೆ ಯಾರು ಏನೇ ಹೇಳಿದ್ರು ಸಹಿಸ್ಕೊಳ್ದೇ ಇರೋ ಪಾರ್ವತಿ ನಿನ್ನನ್ನು ಮನೆಯಿಂದ ಆಚೆ ಕರೆದು ನಿನ್ನ ವಿರುದ್ಧವಾಗಿ ಅಷ್ಟೆಲ್ಲ ಮಾತಾಡ್ತಾಳೆ ಅಂದರೆ ಹೇಗೆ ಸಾಧ್ಯ? ಯೋಚನೆ ಮಾಡು. ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಭಕ್ತಿ ಇಟ್ಕೊಂಡಿರೋರು ನಿನ್ನ ಹತ್ರ ಆಸ್ತಿಲಿ ಭಾಗ ಕೇಳಿ ನಿನ್ನಿಂದ ದೂರ ಹೋಗ್ತಾರ? ನೀನು ಕರೆದಿದ್ದೀಯ ಅಂತ ಹೇಳಿದ್ರು ಅರಸನಕೋಟೆ ಸಾವಾಸ ಸಾಕು ಅನ್ನೋ ಥರ ಮಾತಾಡಿದ್ದು ಅವನಲ್ಲ, ಇನ್ಯಾರೋ ಮಾತಾಡ್ಸ್ತಿದ್ದಾರೆ ಅಂತ ಅನಿಸ್ತಿದೆ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಆದಿತ್ಯ ಪಾರ್ವತಿ ಇಬ್ರು ಯಾರ ಕೈಲೂ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಆದಿತ್ಯ ಪಾರ್ವತಿ ಇಬ್ರು ಯಾರಿಗೂ ಯಾವತ್ತೂ ನೋವು ಮಾಡಿದವರಲ್ಲ, ಯಾರ ಶತ್ರುತ್ವನೂ ಕಟ್ಕೊಂಡವರಲ್ಲ. ಆದರೂ ಯಾರ್ದು ಹಿಡಿತದಲ್ಲಿ ಇದ್ದಾರೆ ಅಂದರೆ ಅವರು ಆದಿತ್ಯ ಪಾರ್ವತಿಗೆ ಶತ್ರುಗಳಂತ ಹೇಳೋಕ್ಕಾಗಲ್ಲ. ಅರಸನಕೋಟೆ ಮನೆತನಕ್ಕೆ ಆಗದೇ ಇರೋರು ಇರ್ಬೋದಲ್ವಾ? ನಮ್ಮ ಮಗ ಸೊಸೆನ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಿರಬಾರ್ದು? ರಘುರಾಮ್ ತುಂಬ ತಲೆ ಓಡಿಸ್ಬಿಟ್ಟಿದ್ದಾನೆ. ಫಸ್ಟ್ ಟೈಮ್ ಕರೆಕ್ಟಾಗಿ ಗೆಸ್ ಮಾಡಿದ್ದಾನೆ. ಹೌದು ಕಣೋ, ನಿನ್ನ ಮಗ ಸೊಸೆ ಎಲ್ಲೋ ಸಿಕ್ಕಾಕೊಂಡಿರೋದು ನಿಜ. ಅದು
ನನ್ನ ವಜ್ರ ಮುಷ್ಟಿಲಿ ಈ ಜನ್ಮದಲ್ಲಿ ಬಿಡಿಸ್ಕೊಳಕ್ಕಾಗಲ್ಲ ಕಣೋ. ಅಮ್ಮನ ನೋಡೋಕ್ಕೆ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ವಿ. ಆದರೆ ಇವತ್ತು ಅಮ್ಮನೇ ಆಫೀಸ್ ಕೆಲಸಕ್ಕೆ ವಾಪಸ್ ಬಾ ಅಂತ ಹೇಳಿದ್ರು. ಹೋಗದೇ ಇರುವಂಥ ಪರಿಸ್ಥಿತಿ ಬಂತಲ್ಲ ಪಾರು. ಪಾರು, ಅವತ್ತು ನಾನು ಪ್ರೀತು ರಾಣ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಬಂದು ಹೇಳಿದಾಗ ಜನನೇ ಹೇಳಿದ್ಲು, ಮೋಸ್ಟ್ಲಿ ಇನ್ನು ಆ ಅನಾಮಿಕ ಕರೆ ಮಾಡಿದವಳು ಕಾಟ ಇರಲ್ಲ, ಯಾಕೆ ಅಂದರೆ ಊರಿಗೆ ಹೋಗ್ತಾ ಇರೋ ರಾಣ ಅವಳದೆಲ್ಲ ಸೆಟಲ್ಮೆಂಟ್ ಮಾಡಿ ಹೋಗಿರ್ತಾನೆ ಅಂತ. ಆದರೆ ಅವಾಗ ನೀನು ಹೇಳಿದ್ದೆ, ಆ ಹುಡುಗಿ ರಾಣ ಕೊಡೋ ದುಡ್ಡಿನ ಆಸೆಗೆ ಕೆಲಸ ಮಾಡ್ತಾ ಇರೋಳಲ್ಲ, ಯಾಕೆ ಅಂದರೆ ಅವಳ ಧ್ವನಿ ಕೇಳ್ತಾ ಇದ್ದರೆ ನಮ್ಮ ಮೇಲಿನ ಸೈಡು ತೀರಾ ವೈಯಕ್ತಿಕ ಅಂತ ಅನ್ನಿಸ್ತಾ ಇದೆ ಅಂತ. ಯಾಕೋ ನಿನ್ನ ಅನುಮಾನ ನನಗೆ ಸರಿ ಅಂತ ಅನ್ನಿಸ್ತಾ ಇದೆ ಪಾರು. ನಮ್ಗೆ ಅನಾಮಿಕ ಕರೆ ಮಾಡೋಳು ಮೋಸ್ಟ್ಲಿ ರಾಣ ಕೊಡೋ ದುಡ್ಡಿಗೋಸ್ಕರ ಕೆಲಸ ಮಾಡೋಳಲ್ಲ, ಅವಳು ಅರುಂಧತಿಗೆ ಬೇಕಾದವಳೇ ಇರಬೇಕು. ಆದರೆ ಅವಳಿಗೆ ನಮ್ಮನೇಲಿ ನಡೀತಿರೋದೆಲ್ಲ ಹೇಗೆ ಗೊತ್ತಾಗ್ತದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಾರು, ನಮ್ಗೆ ಅನಾಮಿಕ ಕರೆ ಮಾಡ್ದವಳು ಅರಸನ್ ಕೋಟೆಲೇ ಇದ್ದಾಳೆ. ಅಂದರೆ ಅವಳೇ ಖುದ್ದಾಗಿ ಅರಸನ್ ಕೋಟೆಲಿ ಇದ್ದಾಳೆ ಅಂತ ಅಲ್ಲ, ಪ್ರೀತುನ ಅರುಂಧತಿ ಫೋನಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದಲ್ಲ. ಹಾಗೆ ಆ ಅನಾಮಿಕ ಕರೆ ಮಾಡೋಳು ನಮ್ಮ ಮನೆ CCTV ಫುಟೇಜ್ನ ಏನಾದರೂ ಹ್ಯಾಕ್ ಮಾಡಿರ್ಬೋದಾ, ಅಥವಾ ಅವಳ ಕಡೆಯವ್ರನ್ನ ಯಾರನ್ನಾದರೂ ಇಲ್ಲಿಟ್ಟಿರ್ಬೋದಾ ಅಂತ. ಅವತ್ತು ನಾವು ರಾಣನ ಎಳ್ಕೊಂಬರುವಾಗ ಅರಸನ್ ಕೋಟೆ ಹೊರಗೆ ಯಾರೂ ಇರಲಿಲ್ಲ, ಆದರೂ ಅವಳಿಗೆ ಎಲ್ಲ ವಿಚಾರ ಗೊತ್ತಾಗ್ತಾ ಇದೆ. ಸೊ ನಮ್ಮನ್ನು ವಾಚ್ ಮಾಡ್ತಾ ಇರೋದು CCTV ಮಾತ್ರ. ಅಲ್ಲಿಗೆ CCTV ಮೂಲಕನೇ ಅವಳು ಒಳಗೆ ನಡೀತಿರೋ ಎಲ್ಲ ವಿಚಾರಗಳನ್ನ ತಿಳ್ಕೊತಾ ಇದ್ದಾಳೆ. ಇಲ್ಲಾಂದರೆ ಪ್ರೀತುನ ಕಂಟ್ರೋಲ್ ತಗೊಂಡಾಗೆ ಬೇರೆ ಇನ್ಯಾರನ್ನಾದರೂ ಕಂಟ್ರೋಲಿಗೆ ತೊಗೊಂಡಿರ್ಬೋದಾ? ಇಲ್ಲ ಯಜಮಾನ್ರೆ, ನನ್ನ ಮೈದನನ್ನು ಅರುಂಧತಿ ಆಟ ಆಡಿಸ್ತಿರೋವಾಗ ಅವ್ರ ನಡವಳಿಕೆಯಲ್ಲಿ ವಿಚಿತ್ರ ಬದಲಾವಣೆಗಳಿದ್ವು. ಆದರೆ ಈ ರೀತಿಯಾದ ಅಸಹಜ ಬದಲಾವಣೆ ಅರಸನ್ ಕೋಟೆಲಿ ನಾವು ಯಾರಲ್ಲೂ ಕಾಣ್ತಾ ಇಲ್ಲ. ಹಾಗೆ ನೋಡೋದಕ್ಕೆ ಹೋದರೆ ಬದಲಾವಣೆ ಆಗಿರೋದು ನಮ್ಮಿಬ್ರಲ್ಲಿ ಮಾತ್ರ. ನೀವು ಹೇಳೋ ಹಾಗೆ ಅನಾಮಿಕ ಕರೆ ಮಾಡಿದವಳು CCTV ಮುಖಾಂತರನೇ ಇಲ್ಲಿ ನಡೆಯೋದನ್ನೆಲ್ಲ ತಿಳ್ಕೊತಿರ್ಬೋದು. ಆದರೆ ಅದನ್ನು ತಿಳ್ಕೊಂಡು ನಾವೇನು ಮಾಡೋದಕ್ಕೆ ಸಾಧ್ಯ ಹೇಳಿ? ಆದರೆ ಇವಾಗ ನಮಗೆ ಅನಾಮಿಕ ಕರೆ ಮಾಡಿದವಳು ಹೇಳೋ ಮಾತುಗಳನ್ನ ಕೇಳೋದು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ಅಲ್ವಾ ಯಜಮಾನ್ರೆ? ಹಾಗಂತ ನೀನು ಸ್ಟ್ರೆಸ್ ಮಾಡ್ಕೋಬೇಡ ಪಾರು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ನನಗೆ ನಿನ್ನ ಮಗು ಆರೋಗ್ಯ ತುಂಬ ಮುಖ್ಯ. ಹೊರಗಡೆ ಅದು ಎಷ್ಟೇ ಚಂಡಮಾರುತ ಬೀಸ್ತಾ ಇದ್ರೂ ತಪಸ್ವಿ ಆದವನು ಪ್ರಶಾಂತವಾಗಿ ಕೂತಿರ್ತಾನಂತೆ. ಹಾಗೆ ನಾವು ಸಾಧ್ಯವಾದಷ್ಟು ಅಷ್ಟೇ ಶಾಂತತೆನ ಕಾಪಾಡ್ಕೊಳ್ಳೋಣ. ಅಂದರೆ ಅವರಿಬ್ಬರೂ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದ್ಯಾ? ಹೌದು ಅಖಿಲ, 100% ನಿಜ ಅಂತ ನಂಬಕ್ಕೆ ಸಾಕಷ್ಟು ಕಾರಣಗಳಿವೆ. ಆಸ್ತಿಲಿ ಭಾಗ ಕೇಳಿ ಹೊರಗೆ ಬಂದಿದ್ದಕ್ಕೆ ಕಾರಣ ಏನು ಅಂತ 1000 ಸಲ ಕೇಳಿದ್ದೀನಿ. ಆದರೆ ಯಾವುದೋ ಉದ್ದೇಶ ಇಟ್ಕೊಂಡು ಹೊರಗೆ ಬಂದಿದ್ದೀವಿ, ಸಮಯ ಬಂದಾಗ ಹೇಳ್ತೀವಿ ಅಂತ ಹೇಳ್ತಾರೆ. ಸಮಯ ಬಂದಾಗ ಹೇಳ್ತೀನಿ ಅಂದರೆ ಏನರ್ಥ? ಅಲ್ಲಿಗೆ ಆಸ್ತಿಲಿ ಭಾಗ ಕೇಳಿದ್ದಕ್ಕೆ ನಿನಗೆ ಕೊಟ್ಟ ಕಾರಣ ನಿಜ ಅಲ್ಲ ಅಂತ ತಾನೇ? ಅಲ್ಲ,
ಆ ಒಳ್ಳೆ ಸಮಯ ನಿನ್ನ ಮಗ ಸೊಸೆ ಲೈಫಲ್ಲಿ ಬರೋದೇ ಇಲ್ಲ ಅಂತ ಅರ್ಥ. ನಾನು ಆಗಲೇ ಹೇಳಿದಾಗೆ ನಮ್ಮ ಮಗ ಸೊಸೆ ಇಬ್ಬರು ಎಲ್ಲೋ ಸಿಕ್ಕಾಕೊಂಡಿದ್ದಾರೆ. ಅಖಿಲ ಯಾವುದೋ ಉದ್ದೇಶ ಇಟ್ಕೊಂಡು ಆಸ್ತಿಲಿ ಭಾಗ ಕೇಳಿ ಹೊರಗೆ ಹೋಗಿದ್ದು ಅಂತ ಹೇಳ್ತಾರೆ. ಆದರೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿವರೆಗೂ ಬಾಯಿ ಬಿಟ್ಟಿಲ್ಲ. ಅದಕ್ಕೆ ಕಾರಣ ಯಾರ್ದೋ ಬ್ಲ್ಯಾಕ್ ಮೇಲಿಂಗ್ ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ನಮಗೆ ಗೊತ್ತಾದರೆ ಎಲ್ಲಿ ನಾವು ಒದ್ದಾಡ್ತೀವೋ ಅಂತ ನಮಗೆ ಹೇಳ್ತಿಲ್ಲ ಅನಿಸುತ್ತೆ. ಹಾಗಂತ ಅವರಾಗೆ ಎಲ್ಲ ಸರಿ ಮಾಡ್ಕೊಂಡು ಬರಲಿ ಅಂತ ಕಾಯೋಕ್ಕೂ ಆಗ್ತಿಲ್ಲ. ಅವ್ರ ಲೈಫಲ್ಲಿರೋ ವಿಲನ್ ಯಾರು ಅಂತ ಪತ್ತೆ ಮಾಡೋಕ್ಕೆ ದಾರಿನೂ ತೋಚ್ತಿಲ್ಲ. ನೀನು ಎಷ್ಟೇ ಚಿಂತೆ ಮಾಡಿದ್ರೂ ಅಷ್ಟೇ ಅಖಿಲ, ನಿನ್ನ ಮಗ ಸೊಸೆನ ವಾಪಸ್ ನಿನಗೆ ಹತ್ರ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ನಾನು ಚಾನ್ಸೇ ಕೊಡಲ್ಲ. ನಮ್ಮ ಮಗ ಸೊಸೆನ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಿರಬಾರ್ದು? ರಘು ಹೇಳಿದ ನಿಜ. ನನ್ನ ಮಗ ಸೊಸೆ ಯಾವುದೋ ಒತ್ತಡಕ್ಕೆ ಕಟ್ಟು ಬಿದ್ದು ಯಾರದ್ದೋ ಒತ್ತಾಯಕ್ಕೆ ಮಣಿದು ಆಸ್ತಿಲಿ ಭಾಗ ಕೇಳಿದ್ದಾರೆ. ಆದರೆ ಅವ್ರನ್ನ ಇಂಥ ಒತ್ತಡಕ್ಕೆ ಗುರಿಪಡಿಸಿದವ್ರು ಯಾರು? ಅದನ್ನು ಮೊದಲು ತಿಳ್ಕೋಬೇಕು. ಜಯ, ಮ್ಯಾಮ್, ಈ ಕೆಲಸ ಇಮ್ಮಿಡಿಯೇಟ್ ಆಗಿ ಆಗಬೇಕು. ಓಕೆ ಮ್ಯಾಮ್, ಶೋರ್. ಪಾರು, ನಾನು ಹೋಗಿ ಬರ್ತೀನಿ. ನೆನ್ನೆ ಮಾವ ಬಂದು ಅತ್ತೆಮ್ಮ ನಿಮ್ಮನ್ನ ಕಂಪನಿಗೆ ವಾಪಸ್ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು. ಆ ಅನಾಮಿಕ ಕರೆ ಬರದೇ ಇದ್ದಿದ್ದಿದ್ರೆ ಖಂಡಿತವಾಗ್ಲೂ ನೀವು ಮಾವನ್ನ ಖುಷಿಯಿಂದ ಅಪ್ಕೊಂಡು ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರಿ ಯಜಮಾನ್ರೆ. ಇವತ್ತು ನಿಮ್ಮ ಕಂಪನಿಗೆ ನೀವು ಕೆಲ್ಸಕ್ಕೆ ಹೋಗ್ತಿದ್ರಿ. ಆದರೆ ಇವಾಗ ಪಾರು, ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಜೀವನ ಬಂದ ಹಾಗೆ ಬದುಕೊಂಡು ಹೋಗ್ತಾ ಇರಬೇಕು ಅಷ್ಟೆ. ನೋಡು, ಈಗ ನೀನು ಆ ಅನಾಮಿಕ ಕರೆ ಮಾಡಿದವ್ರ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಕೂತ್ಕೊಂಡ್ರೆ ಅವಳ ಬಗ್ಗೆ ನಮಗೇನಾದರೂ ವಿಷಯ ಗೊತ್ತಾಗುತ್ತಾ? ಇಲ್ಲ ತಾನೇ. ನಿನ್ನ ಆರೋಗ್ಯ ಹಾಳಾಗೋ ಚಾನ್ಸಸ್ ಇರುತ್ತೆ ಅಷ್ಟೆ. ನೋಡು, ನಮ್ಮ ಮಗು ಆರೋಗ್ಯ ನಿನ್ನ ಸಂತೋಷದ ಮೇಲೆ ಡಿಪೆಂಡ್ ಆಗಿದೆ ಪಾರು. ನನಗೆ ನನ್ನ ಹೆಂಡತಿ ಮಗು ಇಬ್ಬರು ತುಂಬ ಮುಖ್ಯ. ಸೊ ಪ್ಲೀಸ್
ಇದು ನನ್ನ ಪಾರು ಅಂದರೆ ನಾನು ವಾಪಸ್ ಬರೋವಾಗಲೂ ಈ ನಗು ನಿನ್ನ ತುಟಿ ಮೇಲೆ ಹಾಗೆ ಇರಬೇಕು. ನಾನು ಹೋಗಿ ಬರ್ತೀನಿ. ನಮ್ಮ ಮಕ್ಕಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಈ ರಾಣನ.